ನೀವು ಮೊದಲೇ ಬಾರಿ ನಮ್ಮ ಚಾನಲ್ನ ನೋಡ್ತಾ ಇದ್ದರೆ ಹಾಯ್, ನಾನು ರೂಪಾ. ಹಾಗೂ ನೀವು ನೋಡ್ತಾ ಇದ್ದೀರಾ ನಮ್ಮ ಕನ್ನಡ ಚಾನಲ್ ಆದ ಸ್ಮಯ ಕಲಿಕೆ. ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಕಾಣುವ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಆಲ್ ಅಂತ ಟ್ಯಾಪ್ ಮಾಡೋದನ್ನು ಮರಿಬೇಡಿ. ಇವತ್ತಿನ ವಿಡಿಯೋದಲ್ಲಿ ಮಾರ್ಗಶಿರ ಮಾಸದ 2ನೇ ಗುರುವಾರ ನಾಳೆ ಅಂತೂ ತುಂಬಾ ವಿಶೇಷವಾಗಿ ಬಂದಿರೋವಂಥದ್ದು. ನಾಳೆ ಮಾರ್ಗಶಿರ ಮಾಸದ 2ನೇ ಗುರುವಾರ, ಮತ್ತು ನಾಳೆ ಹುಣ್ಣಿಮೆ ಕೂಡ ಇದೆ, ಮತ್ತು ದತ್ತ ಜಯಂತಿ ಆಚರಣೆ ಕೂಡ ನಾವು ಮಾಡಬೇಕಾಗುತ್ತೆ. ದತ್ತ ಜಯಂತಿ ಅಂದರೆ ದತ್ತಾತ್ರೇಯ ಸ್ವಾಮಿಗಳ ಜನ್ಮ ದಿನೋತ್ಸವ ನಾಳೆ. ಮಾರ್ಗಶಿರ ಮಾಸದ 2ನೇ ಗುರುವಾರದ ಪೂಜೆಯ ವಿಧಿ ವಿಧಾನನ ನಾನು ಆಲ್ರೆಡಿ ವಿಡಿಯೋ ಮಾಡಿ ನಿನ್ನೆ ತಾನೇ ಶೇರ್ ಮಾಡಿದ್ದೀನಿ. ಆ ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲೂ ಕೂಡ ಕೊಟ್ಟಿರ್ತೀನಿ, ಒಂದ್ಸಲಿ ಚೆಕ್ ಮಾಡಿ ನೋಡಿ. ಇವಾಗ ಹುಣ್ಣಿಮೆ ತಿಥಿ ಯಾವಾಗ ಪ್ರಾರಂಭ ಆಗುತ್ತೆ, ಯಾವಾಗ ಮುಕ್ತಾಯ ಆಗುತ್ತೆ, ಮತ್ತು ದತ್ತಾತ್ರೇಯ ಸ್ವಾಮಿಗಳ ಜನ್ಮದ ಕಥೆ ಏನು, ಮತ್ತು ಈ ದಿನ ನಾವು ಯಾವ ರೀತಿ ಪೂಜೆ ಮಾಡ್ಕೋಬೇಕು ಮನೆಯಲ್ಲಿ ಅಂತಲೂ ಕೂಡ ನಾನು ಈ ವಿಡಿಯೋದಲ್ಲಿ ಸಂಕ್ಷಿಪ್ತವಾಗಿ ವಿವರವಾಗಿ ತಿಳಿಸ್ಕೊಟ್ಟಿದ್ದೀನಿ. ಇದೇ ಡಿಸೆಂಬರ್ 4ನೇ ತಾರೀಕು ಗುರುವಾರ ಬೆಳಗ್ಗೆ 8:30 ಹುಣ್ಣಿಮೆ ತಿಥಿ ಪ್ರಾರಂಭ ಆಗುತ್ತೆ. 5ನೇ ತಾರೀಕು ಶುಕ್ರವಾರ ಬೆಳಗಿನ ಜಾವ 4:40 ಮುಕ್ತಾಯ ಆಗಿಬಿಡುತ್ತೆ. ಅಂದರೆ ಹುಣ್ಣಿಮೆ ತಿಥಿ ಸೂರ್ಯೋದಯದ ನಂತರನೇ ಪ್ರಾರಂಭ ಆಗ್ತಾ ಇರೋದು, ಮತ್ತು ಮಾರನೇ ದಿನ ಅಂದರೆ 5ನೇ ತಾರೀಕು ಸೂರ್ಯೋದಯಕ್ಕೆ ಮೊದಲೇ ಮುಕ್ತಾಯ ಆಗ್ತಾ ಇದೆ. ಹುಣ್ಣಿಮೆ ಚಂದ್ರೋದಯದ ಸಮಯದಲ್ಲಿ ನಮಗಿರಬೇಕು. ಹಾಗಾಗಿ 4ನೇ ತಾರೀಕು ಗುರುವಾರ ಮಾರ್ಗಶಿರ ಹುಣ್ಣಿಮೆಯ ಆಚರಣೆ ಮಾಡಲಾಗುತ್ತೆ. ಆ ದಿನವೇ ಸತ್ಯನಾರಾಯಣ ಸ್ವಾಮಿ ಪೂಜೆಯ ವ್ರತಗಳನ್ನು ಮಾಡೋವಂಥವರು ಕೂಡ ಗುರುವಾರನೇ ಮಾಡಬೇಕು. ಹಾಗೆ ಮಾರ್ಗಶಿರ ಲಕ್ಷ್ಮೀ ಪೂಜೆ ಮಾಡೋವಂಥವ್ರು ಈ ಗುರುವಾರ ಮಿಸ್ ಮಾಡ್ದಂಗೆ ಮಾಡ್ಕೊಳ್ಳಿ. ಯಾಕಂದರೆ ಗುರುವಾರ ಇದೆ, ಹುಣ್ಣಿಮೆ ಇದೆ, ಎಲ್ಲ ಕೂಡ ಶುಭಕರದಿಂದ ಕೂಡಿರೋವಂಥದ್ದು. ಇದ್ರ ಜೊತೆಗೆ ದತ್ತಾತ್ರೇಯ ಸ್ವಾಮಿಗಳ ಜಯಂತಿ. ನಾವೇನೇ ಕೆಲಸ ಮಾಡಿದ್ರು ಗುರುಗಳ ಅನುಗ್ರಹ ಬೇಕೇ ಬೇಕು. ಹಾಗಾಗಿ ಈ ಒಂದು ದಿನದ ಮಟ್ಟಿಗೆ ಅದನ್ನು ಮಾಡೋ ಅಂಥವ್ರು ಅಂದರೆ ಒಂದೇ ಒಂದು ಗುರುವಾರ ಸಂಕಲ್ಪ ಮಾಡಿಕೊಂಡು ಮಾಡ್ಬೋದು. ಹಾಗಾಗಿ ಇದೇ ಗುರುವಾರ ತಪ್ಪದೆ ಆಚರಣೆಯನ್ನು ಮಾಡ್ಕೊಳ್ಳಿ. ಡಿಸೆಂಬರ್ 4ನೇ ತಾರೀಕು ಬೆಳಗ್ಗೆ 8:30 ಹುಣ್ಣಿಮೆ ತಿಥಿ ಪ್ರಾರಂಭ ಆಗಿ ಡಿಸೆಂಬರ್ 5ನೇ ತಾರೀಕು ಶುಕ್ರವಾರ ಬೆಳಗ್ಗೆ 4:40 ಮುಕ್ತಾಯ ಆಗುತ್ತೆ. ನಮಗೆ ಚಂದ್ರೋದಯದ ಸಮಯದಲ್ಲಿ ಹುಣ್ಣಿಮೆ ಇರಬೇಕು. ಹಾಗಾಗಿ ಗುರುವಾರ 4ನೇ ತಾರೀಕು ಹುಣ್ಣಿಮೆಯನ್ನು ಆಚರಣೆ ಮಾಡಬೇಕು. ಅಲ್ಲದೆ ಈ ದಿನ 2 ಅತ್ಯಂತ ಶುಭ ಯೋಗಗಳಿಂದ ಕೂಡಿದೆ. ಒಂದು ಶಿವಯೋಗ, ಇನ್ನೊಂದು ಸರ್ವಾರ್ಥ ಸಿದ್ಧಿಯೋಗ. ಶಿವಯೋಗ ಡಿಸೆಂಬರ್ 3ನೇ ತಾರೀಕು ಸಂಜೆ 4:50 ಪ್ರಾರಂಭ ಆಗುತ್ತೆ. 4ನೇ ತಾರೀಕು ಗುರುವಾರ ಮಧ್ಯಾಹ್ನ 12:30 ಮುಕ್ತಾಯ ಆಗುತ್ತೆ. 4ನೇ ತಾರೀಕು ಗುರುವಾರ ಬೆಳಗ್ಗೆ 6:50 ತನಕ ಇರುತ್ತೆ. ಸೂರ್ಯೋದಯದ ನಂತರ ಹುಣ್ಣಿಮೆ ಪ್ರಾರಂಭ ಆಗೋದು. ಆದರೆ ಶುಭಯೋಗದಲ್ಲಿ ಪೂಜೆ ಮಾಡಬೇಕು ಅಂತ ಅನ್ಕೊಂಡಿರೋರು ಬೆಳಗಿನ ಬ್ರಾಹ್ಮಿ ಮುಹೂರ್ತದಲ್ಲಿ ಮಾಡ್ಬೋದು. ಬೆಳಗ್ಗೆ 5:20 6 ಗಂಟೆ ತನಕ ಪೂಜೆನ ಮಾಡ್ಕೊಳ್ಬೋದು. ಅಥವಾ ಮಧ್ಯಾಹ್ನದ ಅಭಿಜಿತ್ ಮುಹೂರ್ತ 11:50 12:30 ತನಕ ಪೂಜೆ ಮಾಡ್ಬೋದು. ಇನ್ನು ಅಮೃತಗಳಿಗೆ ಮಧ್ಯಾಹ್ನ 12:30 1:20 ತನಕ ಈ ಸಮಯದಲ್ಲಿ ಮನೆಯಲ್ಲಿ ಪೂಜೆನ ಮಾಡ್ಕೊಳ್ಬೋದು. ಅಲ್ಲದೆ ದತ್ತಾತ್ರೇಯ ಸ್ವಾಮಿಗಳು ಇದೇ ಮಾರ್ಗಶಿರ ಹುಣ್ಣಿಮೆಯ ಸಂಜೆ ಪ್ರದೋಷ ಸಮಯದಲ್ಲಿ ಅವರ ಜನನ ಆಗಿರೋದು. ಹಾಗಾಗಿ ಸಂಜೆ ಕೂಡ ಮಾಡ್ಬೋದು. ಸಂಜೆ 5 ಗಂಟೆಯಿಂದ 7 ಗಂಟೆ ತನಕ ನೀವು ಪೂಜೆಯನ್ನು ಮಾಡ್ಕೊಳ್ಬೋದು. ದತ್ತಾತ್ರೇಯವರ ಹೆಸರಿನಲ್ಲಿ ದತ್ತ ಅಂದರೆ ಕೊಡೋದು ಅಂತ ಅರ್ಥ. ಹಾಗಾಗಿ ಯಾವುದೇ ಒಂದು ಪ್ರತಿಫಲದ ಅಪೇಕ್ಷೆಗಳನ್ನು ಪಡೆದೇ ನಿಸ್ವಾರ್ಥ ಭಕ್ತಿಯಿಂದ ಗುರು ದತ್ತಾತ್ರೇಯವರ ಸ್ಮರಣೆಯನ್ನು ಮಾಡ್ತಾ ಆ ದಿನ ಕೈಲಾದಷ್ಟು ಮಟ್ಟಿಗೆ ನಿರ್ಗತಿಕರಿಗೆ, ಅವಶ್ಯಕತೆ ಇದ್ದವರಿಗೆ ದಾನ ಮಾಡೋದು, ಸಹಾಯ ಮಾಡೋದು, ಇದರಿಂದ ಗುರು ದತ್ತಾತ್ರೇಯವರು ಅವರ ಮನೋವಾಂಛನೆಗಳನ್ನು ಈಡೇರಿಸ್ತಾರೆ ಅನ್ನೋವಂಥ ಒಂದು ನಂಬಿಕೆ ಇದೆ. ಇನ್ನು ದತ್ತಾತ್ರೇಯವರಿಗೆ 3 ತಲೆಗಳು, 6 ಕೈಗಳು, ತ್ರಿಮೂರ್ತಿ ರೂಪದ ಸಂಕೇತ. ದತ್ತಾತ್ರೇಯವರ ಹಿಂದೆ ಇರುವಂಥ 4 ನಾಯಿಗಳು 4 ವೇದಗಳ ಸಂಕೇತ. ಅವು ಆತ್ಮಗಳ ಬೇಟೆಗಾರನಾದ ದತ್ತನ ಹಿಂದೆ ಇರುವ ಕಾವಲುಗಾರ ಅಂತಲೇ ಹೇಳ್ಬೋದು. ದತ್ತಾತ್ರೇಯವರ ಜನನದ ಒಂದು ಚಿಕ್ಕ ಕಥೆ ಇದೆ, ಅದನ್ನು ಹೇಳಿಬಿಡ್ತೀನಿ ಕೇಳಿ. ಒಂದ್ಸಲ ತ್ರಿಮೂರ್ತಿಯವರ ಪತ್ನಿಯರಾದ ಲಕ್ಷ್ಮೀ ಸರಸ್ವತಿ ಪಾರ್ವತಿ ದೇವಿಗೆ ಪರಮ ಸಾಧ್ವಿಯೂ ಆದ ದೈವ ಭಕ್ತಳೂ ಆದ ಅನಸೂಯ ದೇವಿಯ ಭಕ್ತಿಯನ್ನು ಪರೀಕ್ಷಿಸಬೇಕು ಅಂತ ತ್ರಿಮೂರ್ತಿಗಳಲ್ಲಿ ಪ್ರಾರ್ಥನೆ ಮಾಡ್ಕೊಳ್ತಾರೆ. ಅನಸೂಯ ದೇವಿಯ ಭಕ್ತಿಯನ್ನ ಲೋಕಕ್ಕೆ ಪರಿಚಯಿಸೋ ಸಲುವಾಗಿ ತ್ರಿಮೂರ್ತಿಗಳು ಕೂಡ ಮಾರುವೇಷದಲ್ಲಿ ಅನಸೂಯ ದೇವಿ ಹಾಗೂ ಸಪ್ತ ಋಷಿಗಳಲ್ಲಿ ಒಬ್ಬರಾದ ಅತ್ರಿ ಮಹರ್ಷಿಗಳ ಆಶ್ರಮಕ್ಕೆ ಬರ್ತಾರೆ. ಅತ್ರಿ ಮುನಿಗಳ ಆಶ್ರಮಕ್ಕೆ ಯಾರೇ ಬಂದರೂ ಕೂಡ ಅವರನ್ನು ಬರಿಗೈಲಿ ಕಳಿಸಬಾರ್ದು ಅಂತ ಒಂದು ನಿಯಮ ಇದೆ.
ಇದೆ. ಇದನ್ನೆಲ್ಲ ತಿಳ್ಕೊಂಡಿದ್ದಂತಹ ತ್ರಿಮೂರ್ತಿಗಳು ಮಾರುವೇಷದಲ್ಲಿ ಬರ್ತಾರೆ. ಅವರನ್ನು ನೋಡಿದಂತಹ ದಂಪತಿಗಳು ಅವರನ್ನ ಆಧಾರದಿಂದ ಸ್ವಾಗತ ಮಾಡ್ತಾರೆ. ಆಗ ತ್ರಿಮೂರ್ತಿಗಳು ಅವ್ರ ಹತ್ರ ಬಂದು ಒಂದು ಮಾತನ್ನ ಕೇಳ್ತಾರೆ. ನಮ್ಮ 3 ಜನಕ್ಕೂ ನೀವು ಸ್ತನಪಾನ ಮಾಡಿಸ್ಬೇಕು ಅಂತ ಕೇಳ್ಕೊಳ್ತಾರೆ. ಈ ವಿಚಿತ್ರವಾದ ಕೋರಿಕೆಯನ್ನ ಕೇಳಿದಂತ ದಂಪತಿಗಳು ದಿಗ್ಭ್ರಾಂತರಾಗ್ತಾರೆ. ಆದ್ರೂ ಅವರು ತಪಸ್ವಿಗಳು. ತಮ್ಮ ತಪೋಶಕ್ತಿಯಿಂದ ಮತ್ತೆ ಅನಸೂಯ ದೇವಿ ತನ್ನ ಪತಿವ್ರತಾ ಬಲದಿಂದ ಮಾರುವೇಷದಲ್ಲಿ ಬಂದಿರುವಂತವ್ರು ತ್ರಿಮೂರ್ತಿಗಳೇ ಅಂತ ತಿಳ್ಕೊಳ್ತಾರೆ. ಆಗ ಅವ್ರ ಮೇಲೆ ಮಂತ್ರದ ನೀರನ್ನ ಪ್ರೋಕ್ಷಣೆ ಮಾಡಿ ಆ 3 ಹಸುಗೂಸುಗಳನ್ನಾಗಿ ಮಾಡ್ತಾರೆ. ಆನಂತರ ತಾಯಿಯಂತೆ 3 ಮಕ್ಕಳಿಗೂ ಕೂಡ ತನ್ನ ಎದೆ ಹಾಲನ್ನು ಉಣಿಸಿ ಸಂತೃಪ್ತಿ ಪಡಿಸ್ತಾರೆ. ಈ ರೀತಿ ತಮ್ಮ ಪತಿಯರು ಮಕ್ಕಳಾಗಿ ಆ ತಾಯಿ ಜೊತೆ ಆಟ ಆಡ್ತಾ ಇರೋದನ್ನ ನೋಡಿ ತಮ್ಮ ತಪ್ಪಿನ ಅರಿವಾಗಿ ಅನಸೂಯ ದೇವಿ ಮತ್ತೆ ಋಷಿ ಮುನಿಗಳ ಹತ್ತಿರ ಕ್ಷಮೆಯನ್ನ ಕೇಳ್ತಾರೆ. ಇವರು ಚಿಕ್ಕ ಮಕ್ಕಳಾಗಿರೋದ್ರಿಂದ ಸೃಷ್ಟಿಯ ಕಾರ್ಯಗಳೆಲ್ಲವೂ ಕೂಡ ಸ್ಥಗಿತಗೊಂಡಿದೆ. ಹೀಗೆ ಮುಂದುವರೆದ್ರೆ ಸೃಷ್ಟಿಯಲ್ಲಿ ಅಲ್ಲೋಲ ಕಲ್ಲೋಲಗಳು ಉಂಟಾಗುತ್ತೆ. ತ್ರಿಮೂರ್ತಿಯರ ಪತ್ನಿಯರು ಕ್ಷಮೆಯಾಚಿಸಿ ತಮ್ಮ ಪತಿಯರನ್ನ ಮತ್ತೆ ಸಹಜ ರೂಪಕ್ಕೆ ಮರಳಿಸ್ಬೇಕು ಅಂತ ಕೇಳ್ಕೊಳ್ತಾರೆ. ಅವರ ಕೋರಿಕೆಯಂತೆ ಅನಸೂಯ ದೇವಿ ತ್ರಿಮೂರ್ತಿಗಳಿಗೆ ನಿಜ ಸ್ವರೂಪವನ್ನು ಕರುಣಿಸ್ತಾರೆ. ಆಕೆಯ ಭಕ್ತಿಯನ್ನ ಮೆಚ್ಚಿ ತ್ರಿಮೂರ್ತಿಗಳು ತಮ್ಮ ಮಾತೃ ಸ್ವರೂಪಿಯಾದ ಅನಸೂಯಾಳ ಹೊಟ್ಟೆಯಲ್ಲಿ ದತ್ತಾತ್ರೇಯರಾಗಿ ಜನಿಸಿದ್ದರಿಂದ 3 ದೇವತೆಗಳ ರೂಪವೆಂದು ಪರಿಗಣಿಸಲಾಗುತ್ತೆ. ಈ ರೀತಿಯಾಗಿ ದತ್ತಾತ್ರೇಯವರ ಜನನ ಆಗುತ್ತೆ. ಇನ್ನು ಈ ದಿನ ಕರ್ನಾಟಕದಲ್ಲಿರುವಂಥ ಎಲ್ಲ ದತ್ತನ ಕ್ಷೇತ್ರದಲ್ಲಿ ವಿಶೇಷವಾದ ಪೂಜೆ ಆರಾಧನೆಗಳಿರುತ್ತೆ. ಅಲ್ಲದೆ ಗುರುವಾರ ದಿನ ನಾಯಿಗಳಿಗೆ ತಿನ್ನೋದಕ್ಕೆ ಏನಾದರೂ ಕೊಡಬೇಕು ಅನ್ನೋದು ಇದೇ ಕಾರಣಕ್ಕೇ. ಯಾಕೆಂದರೆ ಒಳ್ಳೆ ಜ್ಞಾನ ವೃದ್ಧಿ ಆಗಬೇಕು ಅಂತಂದರೆ ಗುರುಗಳ ಆಶೀರ್ವಾದ ಬೇಕೇ ಬೇಕು. ಹಾಗಾಗಿ ಗುರುವಾರ ದಿನ ನಾಯಿಗಳಿಗೆ ತಿನ್ನೋದಕ್ಕೆ ಏನಾದರೂ ಕೊಡಬೇಕು. ಕಾಲಭೈರವೇಶ್ವರ ಆಗಲಿ ದತ್ತಾತ್ರೇಯ ಸ್ವಾಮಿಗಳೇ ಆಗಿರಲಿ ಅವ್ರ ಬಳಿ ಸದಾ ನಾಯಿಗಳು ಇದ್ದೇ ಇರುತ್ತೆ. ಈ ಕಥೆ ಮೂಲಕ 4 ನಾಯಿಗಳು 4 ವೇದಗಳ ಸಂಕೇತ, ಅಂದರೆ ಇದು ಜ್ಞಾನದ ಸಂಕೇತ. ಹಾಗಾಗಿನೇ ಗುರುವಾರ ದಿನ ತಪ್ಪದೆ ನಾಯಿಗಳಿಗೆ ತಿನ್ನೋದಕ್ಕೆ ಏನಾದರೂ ಕೊಡಬೇಕು. ಈಗಾಗಲೇ ತುಂಬ ಜನ ಗುರುವಾರ ದಿನ ರಾಯರ ಪೂಜೆ, ಗುರುಗಳ ಪೂಜೆ, ಮಾರ್ಗಶಿರ ಮಾಸದ ಲಕ್ಷ್ಮೀ ಪೂಜೆ ಇದೆಲ್ಲನೂ ಕೂಡ ಶುರು ಮಾಡಿರ್ತೀರ. ಇದೇ ಹುಣ್ಣಿಮೆ ದಿನ ಅಂದರೆ ನಾಳೆ ಈ ದಿನ ಇದ್ರ ಜೊತೆಗೆ ಈ ಪೂಜೆ ಜೊತೆಗೆ ನೀವು ದತ್ತರ ಆರಾಧನೆಯನ್ನು ಮಾಡುವಂಥದ್ದು. ಗುರುವಾರ 4ನೇ ತಾರೀಕು ಮಾರ್ಗಶಿರ ಮಾಸದ ಹುಣ್ಣಿಮೆ. ಈ ದಿನದ ವಿಶೇಷತೆ ಅಂದರೆ ದತ್ತ ಜಯಂತಿ, ಅದರ ಜೊತೆಗೆ ಹುಣ್ಣಿಮೆಯ ಲಕ್ಷ್ಮೀ ಪೂಜೆ, ಮಾರ್ಗಶಿರ ಲಕ್ಷ್ಮೀ ಪೂಜೆ ಎಲ್ಲನೂ ಕೂಡ ಮಾಡುವಂಥದ್ದು. ತುಂಬ ಜನ ಗುರು ಸಚ್ಚರಿತೆ ಪಾರಾಯಣ ಮಾಡ್ತಾ ಇರ್ತಾರೆ. ಪಾರಾಯಣ ಮಾಡೋವಂಥವ್ರು ಈ ದಿನದಿಂದ ಶುರು ಮಾಡ್ಕೊಳ್ಬೋದು. ಪ್ರತಿ ಗುರುವಾರ ಅಥವಾ ಈ ದಿನದಿಂದ ಪಾರಾಯಣ ಮಾಡ್ಬೋದು. ದಿನಕ್ಕೆ 2 ಅಧ್ಯಾಯನವನ್ನು ಪಾರಾಯಣ ಮಾಡೋ ಥರ, ಅಥವಾ 1 ತಿಂಗಳು ನೀವು ಸಂಕಲ್ಪ ಮಾಡಿಕೊಂಡು ದಿನಕ್ಕೆ 1 ಅಧ್ಯಾಯ ಥರ ನೀವು ಓದ್ಬೋದು. ಇನ್ನು ಈ ದಿನ ಉಪವಾಸ ಇರಬೇಕಾ ಅಂತ ಅಂದರೆ ಆ ಥರ ಏನೂ ಇಲ್ಲ. ನೀವೇನಾದರೂ ಉಪವಾಸ ಮಾಡಲೇಬೇಕು ಅಂತ ನಿಮ್ಗೇನಾದ್ರು ಅನಿಸಿದ್ರೆ ನೀವು ಮಾಡ್ಬೋದು. ನಾಳೆ ನೀವು ದೇವಸ್ಥಾನಕ್ಕೆ ಬೆಳಗ್ಗೆ ಹೋಗೋದಿದ್ರೆ ನೀವು ಅಭಿಷೇಕಕ್ಕೆ ಎಳ್ನೀರನ್ನ ತೊಗೊಂಡೋಗಿ ಕೊಡಿ, ಅಥವಾ ನೀವು ದೇವಸ್ಥಾನಕ್ಕೆ ಹೋದಾಗ ಕಡಲೆಕಾಳು ಬೆಲ್ಲನ ತೊಗೊಂಡೋಗಿ ಕೊಡಿ. ತುಂಬಾ ಶ್ರೇಷ್ಠವಾದದ್ದು ಈ ದಿನ ಎಳ್ನೀರು ಮತ್ತು ಕಡಲೆಕಾಳನ್ನು ದಾನ ಮಾಡೋದ್ರಿಂದ. ಈಗ ಮಂತ್ರ ಸಹಿತವಾಗಿ ಪೂಜೆನ ಯಾವ ರೀತಿ ಮಾಡ್ಕೊಳ್ಬೇಕು ಅಂತ ತಿಳಿಸ್ತಾ ಇದ್ದೀನಿ. ಗುರುವಾರ ಗುರು ದತ್ತಾತ್ರೇಯ ಸ್ವಾಮಿಗಳ ಜಯಂತಿ ಆಗಿರೋದ್ರಿಂದ ನಿಮ್ಮ ಹತ್ರ ಸಾಯಿಬಾಬಾ ವಿಗ್ರಹ ಇದ್ದರೆ, ರಾಯರ ವಿಗ್ರಹ ಇದ್ದರೆ, ಬೃಂದಾವನ ಇದ್ದರೆ ನೀವು ಇದರಲ್ಲಿ ಯಾವುದಾದ್ರೂ ಇಟ್ಕೊಂಡಿದ್ರೆ ನೀವು ಅದಕ್ಕೆ ಅಭಿಷೇಕವನ್ನು ಮಾಡ್ಬೋದು. ಇಲ್ಲ ಅಂತ ಅಂದರೆ ಗಣೇಶ ಮತ್ತು ಲಕ್ಷ್ಮೀ ವಿಗ್ರಹ ಇಟ್ಕೊಂಡಿದ್ರೆ ಅದಕ್ಕೆ ನೀವು ಅಭಿಷೇಕವನ್ನು ಮಾಡಿ ನೀವು ಪೂಜೆಗೆ ಸಿದ್ಧತೆಯನ್ನು ಮಾಡ್ಕೊಳ್ಬೋದು. ಇವಾಗಲೇ ಮಾರ್ಗಶಿರ ಮಾಸದ ಗುರುವಾರದ ಲಕ್ಷ್ಮೀ ಪೂಜೆನ ಯಾವ ರೀತಿ ಮಾಡಬೇಕು, ಅಭಿಷೇಕದಿಂದ ವಿಸರ್ಜನೆವರೆಗೂ ಸಂಪೂರ್ಣವಾಗಿ ವಿವರವಾಗಿ ತಿಳಿಸ್ಕೊಟ್ಟಿದ್ದೀನಿ. ಅದೇ ರೀತಿ ನೀವು ಅಭಿಷೇಕ ಪೂಜೆಯ ಸಿದ್ಧತೆ ಎಲ್ಲನೂ ಕೂಡ ಮಾಡ್ಕೊಳ್ಬೋದು. ರಾಯರ ಪೂಜೆ ಅಥವಾ ಸಾಯಿಬಾಬಾ ಪೂಜೆ ಮಾಡೋ ಅಂಥವ್ರು ಇದೇ ರೀತಿ ಮೊದಲು ಅಭಿಷೇಕನ ಮಾಡ್ಕೊಳ್ಬೇಕು. ಹಾಲಿನ ಅಭಿಷೇಕ ಅಥವಾ ಪಂಚಾಮೃತ ಅಭಿಷೇಕವನ್ನು ಮಾಡ್ಕೊಳ್ಳಿ. ಆನಂತರ ವಿಗ್ರಹಗಳನ್ನು ತೊಳೆದ್ಬಿಟ್ಟು ಗಂಧವನ್ನು ಹಚ್ಚಿ ಹಳದಿ ವಸ್ತ್ರದ ಮೇಲೆ ಪ್ರತಿಷ್ಠಾಪನೆ ಮಾಡಬೇಕು. ಪೂಜೆಗೆ ತುಳಸಿ, ಬಿಲ್ಪತ್ರೆ, ಹಳದಿ ಅಥವಾ ಬಿಳಿ ಹೂಗಳನ್ನು ಉಪಯೋಗಿಸ್ಕೊಳ್ಳಿ. ನೈವೇದ್ಯಕ್ಕೆ ಕಡಲೆಕಾಳು ಉಸ್ಲಿ, ಸಜ್ಜಿಗೆ ಇದರಲ್ಲಿ ಯಾವುದಾದ್ರೂ ಒಂದನ್ನು ಮಾಡಿ ನೈವೇದ್ಯವನ್ನು ಮಾಡ್ಬೋದು. ಒಂದು ಸಿಹಿ, ಒಂದು ಖಾರವನ್ನು ನೈವೇದ್ಯ ಮಾಡಿ. ಇನ್ನು ಎಲೆ, ಅಡಿಕೆ, ಬಾಳೆಹಣ್ಣು ಇಡಬೇಕು. ಇನ್ನು ಸರಳವಾದ ಪೂಜೆ ಅಭಿಷೇಕ ಎಲ್ಲ ಆದಮೇಲೆ ನೀವು ದೇವ್ರ ಮನೆಯಲ್ಲಿ ಎಲ್ಲಿ ವಿಗ್ರಹಗಳನ್ನು ಪ್ರತಿಷ್ಠಾಪನೆ ಮಾಡಬೇಕು ಅಂತ ಅಂದ್ಕೊಂಡಿದ್ದೀರೋ ಅಲ್ಲಿ ಲಕ್ಷ್ಮೀ ವಿಗ್ರಹವನ್ನು ಕೆಂಪು ವಸ್ತ್ರದ ಮೇಲೆ ಮತ್ತು ಗುರುಗಳ ವಿಗ್ರಹಗಳು ಅಥವಾ ಫೋಟೋ ನೀವು ಏನು ಇಟ್ಕೊಂಡಿರ್ತೀರ ಅದನ್ನು ಹಳದಿ ವಸ್ತ್ರದ ಮೇಲೆ ಪ್ರತಿಷ್ಠಾಪನೆ ಮಾಡ್ಕೊಳ್ಳಿ. ಅಲ್ಲಿ ಚಿಕ್ಕದಾಗಿ ರಂಗೋಲಿನ ಹಾಕ್ಕೊಳ್ಳಿ. 2 ತುಪ್ಪದ ದೀಪಗಳನ್ನು ಹಚ್ಚಬೇಕು. ಹಾಗೆ ವಿಗ್ರಹಗಳಿಗೆ ಗಂಧ ಹಚ್ಚಿ ತುಳಸಿ ಮತ್ತು ಹೂಗಳಿಂದ ಅಲಂಕಾರ ಮಾಡಿ ಬಿಲ್ಪತ್ರೆ ಇದೆಲ್ಲನೂ ಕೂಡ ನೀವು ಅರ್ಚನೆಗೆ ಉಪಯೋಗಿಸ್ಕೋಬೇಕು. ಬಿಡಿ ಹೂಗಳು, ತುಳಸಿ ಮತ್ತು ಬಿಲ್ಪತ್ರೆ ಇದೆಲ್ಲನೂ ಕೂಡ ಮಿಕ್ಸ್ ಮಾಡಿ ಇಟ್ಕೊಳ್ಳಿ. ಒಂದು ಬಟ್ಲಲ್ಲಿ ಅಕ್ಷತೆನ ಇಟ್ಕೊಳ್ಳಿ.
ಪೂಜೆಗೆ ಸಿದ್ಧತೆ ಆದಮೇಲೆ ದೀಪಗಳನ್ನು ಹಚ್ಬಿಟ್ಟು ಕೈಯಲ್ಲಿ ಹೂ ಅಕ್ಷತೆ ಇಟ್ಕೊಂಡು ಪ್ರಾರ್ಥನೆ ಮಾಡ್ಕೊಳ್ಳಿ. ಈ ಶುಭ ದಿನದಲ್ಲಿ ಮಾರ್ಗಶಿರ ಮಾಸದ ಗುರುವಾರ ಹುಣ್ಣಿಮೆ ದಿನ ದತ್ತ ಜಯಂತಿ, ಈ ಒಂದು ಶುಭ ದಿನದಲ್ಲಿ ದತ್ತಾತ್ರೇಯ ಸ್ವಾಮಿಗಳು, ಗುರುಗಳು ಹಾಗೆ ಲಕ್ಷ್ಮೀ ನಾರಾಯಣನನ್ನ ಪ್ರಾರ್ಥನೆ ಮಾಡ್ತಾ ಯಥಾಶಕ್ತಿ ಈ ದಿನ ಪೂಜೆ ಮಾಡ್ತಾ ಇದ್ದೀನಿ ಅಂತ ಸ್ಮರಣೆ ಮಾಡ್ಕೊಳ್ಳಿ. ಮೊದಲಿಗೆ ಗಣಪತಿಯನ್ನು ನೆನೆಸ್ಕೋಬೇಕು. ಆನಂತರ ನಿಮ್ಮ ಮನೆ ದೇವ್ರನ್ನ ಸ್ಮರಣೆ ಮಾಡ್ತಾ ಗುರುಗಳು ಲಕ್ಷ್ಮೀ ನಾರಾಯಣರನ್ನು ಸ್ಮರಣೆ ಮಾಡ್ಕೊಳ್ತಾ ಹೂ ಅಕ್ಷತೆಯನ್ನು ದೇವ್ರ ಮುಂದೆ ಹಾಕಿ ಪೂಜೆನ ಪ್ರಾರಂಭ ಮಾಡ್ಕೊಳ್ಳಿ. ಗಣಪತಿ ಮಂತ್ರನ ಹೇಳ್ಕೋಬೇಕು. ಆನಂತರ ಗುರುಗಳ ಮಂತ್ರವನ್ನು ಹೇಳ್ಕೋಬೇಕು. ನಿಮಗೆ ಗೊತ್ತಿರುವಂಥ ಯಾವುದೇ ಗುರುಗಳ ಮಂತ್ರ ಆದ್ರೂ ಹೇಳ್ಕೊಳ್ಬೋದು. ಲಕ್ಷ್ಮೀ ಅಷ್ಟೋತ್ತರವನ್ನು ಮಾಡ್ಕೊಳ್ಳಿ. ಇದಾದಮೇಲೆ ದತ್ತಾತ್ರೇಯವರ ಗಾಯತ್ರಿ ಮಂತ್ರ, ಇದು ಪಿತೃದೋಷ ನಿವಾರಣೆ ಆಗುತ್ತೆ ಅಥವಾ ನೀವು ಆ ದೋಷ ಪರಿಹಾರ ಮಾಡ್ಕೊಳ್ಳೋದಕ್ಕೆ ನಿಮಗೆ ಸಹಾಯ ಮಾಡುತ್ತೆ. ಈ ದಿನದಿಂದ ಶುರು ಮಾಡಿ ಪ್ರತಿದಿನ 3 ಸಲ ಈ ಮಂತ್ರನ ಹೇಳ್ಕೊಳ್ಳಿ. ನಿಮ್ಮ ಪೂಜೆಯ ಸಮಯದಲ್ಲಿ ಅಥವಾ ಪೂಜೆ ಆದಮೇಲೆ ಅಥವಾ ನೀವು ಮನೆ ಕೆಲಸ ಮಾಡ್ತಾ ಇರಬೇಕಾದ್ರೂ ಅಷ್ಟೇ ಇದನ್ನು 3 ಸಲ ಈ ಗಾಯತ್ರಿ ಮಂತ್ರವನ್ನು ಹೇಳ್ಕೊಳ್ಳಿ. ನೀವು ಮನಸ್ಸಿನಲ್ಲೇ ಹೇಳ್ಕೊಳ್ಳಿ, ಜೋರಾಗಿ ಹೇಳುವಂಥದ್ದಲ್ಲ, ಮನಸ್ಸಿನಲ್ಲೇ ಹೇಳ್ಕೊಳ್ಬೇಕು. ಮಂತ್ರ ಸ್ತೋತ್ರ ಪಠನೆ ಆದಮೇಲೆ ನೈವೇದ್ಯವನ್ನು ಅರ್ಪಿಸ್ಬೋದು. ಆಮೇಲೆ ನೀವು ಕಥೆಯನ್ನು ಓದಬೇಕು. ಅಂದರೆ ಗುರು ಸಚ್ಚರಿತೆ ಬುಕ್ಕನ್ನು ಕೂಡ ನೀವು ಪೂಜೆ ಮಾಡಿ ಆನಂತರ ನೀವು ಮೊದಲ ಅಧ್ಯಾಯನ ಓದೋದಕ್ಕೆ ಶುರು ಮಾಡ್ಬೋದು. 1 ಅಥವಾ 2 ಅಧ್ಯಾಯನವನ್ನು ಓದಿ ಆಗಿದ್ಮೇಲೆ ಮಹಾಮಂಗಳಾರತಿಯನ್ನು ಮಾಡಬೇಕು. ಪೂಜೆ ಎಲ್ಲ ಆದಮೇಲೆ ಸ್ವಲ್ಪ ಹೊತ್ತು ಬಿಟ್ಬಿಟ್ಟು ಅಂದರೆ 5 ನಿಮಿಷ ಅಥವಾ 10 ನಿಮಿಷ ಬಿಟ್ಟು ನೀವು ನೈವೇದ್ಯಕ್ಕೆ ಇಟ್ಟಿರುವಂಥ ಪ್ರಸಾದನ ಮನೆಯವರೆಲ್ಲರಿಗೂ ಕೂಡ ತೊಗೋಬೋದು. ಸಂಜೆ ಕೂಡ ಇದೇ ರೀತಿಯೇ ಪೂಜೆ ಮಾಡಬೇಕು. ಮಾರನೇ ದಿನ ಶುಕ್ರವಾರ ಇದನ್ನೆಲ್ಲ ವಿಸರ್ಜನೆ ಮಾಡಿ. ಅಂದರೆ ಕಳಶ ತೆಗಿಬೇಕು ಅಂತ ಅಲ್ಲ, ಈ ವಿಗ್ರಹಗಳು ಹಿಂದಿನ ದಿನ ನೀವು ಹಾಕಿರುವಂಥ ಹೂಗಳನ್ನು ತೆಗೆದ್ಬಿಟ್ಟು ಆ ಜಾಗವನ್ನು ಒರೆಸ್ಕೊಂಡು ಕ್ಲೀನ್ ಮಾಡಿಕೊಂಡು ಮತ್ತೆ ಆ ವಿಗ್ರಹಗಳನ್ನು ತೊಳೆದ್ಬಿಟ್ಟು ಅರಿಶಿನ ಕುಂಕುಮ ಎಲ್ಲ ಕೂಡ ಹಚ್ಬಿಟ್ಟು ಹೊಸದಾಗಿ ಹೂಗಳನ್ನು ಇಟ್ಬಿಟ್ಟು ಶುಕ್ರವಾರದ ಪೂಜೆ ನೀವು ಮಾಡ್ಕೊಳ್ಬೋದು. ತಪ್ಪದೆ ಈ ದಿನ ರಾತ್ರಿ ಚಂದ್ರನ ನೋಡಿ ಪ್ರಾರ್ಥನೆ ಮಾಡಿಕೊಂಡು ಓಂ ಸೋಂ ಸೋಮಾಯ ನಮಃ ಅಂತ ಹೇಳ್ಕೊಳ್ಳಿ. ಈ ಒಂದು ಮಂತ್ರವನ್ನು 3 ಸಲ ಹೇಳ್ಕೊಂಡು ಚಂದ್ರನಿಗೆ ಅರ್ಘ್ಯವನ್ನು ಅರ್ಪಿಸ್ಬೇಕು. ಒಂದು ಚೆಂಬಲ್ಲಿ ನೀರನ್ನು ತಗೋಬೇಕು. ಆ ನೀರಿಗೆ ಸ್ವಲ್ಪ ಅಕ್ಷತೆ, ಹಸಿ ಹಾಲು, ಬಿಡಿ ಹೂವು ಹಾಕೊಂಡ್ಬಿಟ್ಟು ಚಂದ್ರನ ನೋಡ್ತಾ ಗಿಡದ ಮೇಲೆ ನೀರನ್ನು ಹಾಕಬೇಕು. ಅಥವಾ ಇದನ್ನು ಮಾಡೋದಕ್ಕಾಗಲ್ಲ ಅಂತ ಅನ್ನೋರು ಒಂದು 2-3 ನಿಮಿಷ ಆದ್ರೂ ಚಂದ್ರನನ್ನು ನೋಡ್ತಾ ಪ್ರಾರ್ಥನೆಯನ್ನು ಮಾಡ್ಕೊಳ್ಳಿ. ಈ ದಿನ ಚಂದ್ರನನ್ನು ದಿಟ್ಟಿಸಿ ನೋಡೋದ್ರಿಂದ ಕಣ್ಣುಗಳಿಗೆ ತುಂಬಾನೇ ಒಳ್ಳೆಯದು. ಅಲ್ಲದೆ ಚಂದ್ರ ಮನಸ್ಕಾರಕ ಅಂತ ಹೇಳ್ತಾರೆ. ಮನಸ್ಸಿನ ಚಂಚಲತೆ, ಮಾಡೋ ಕೆಲಸದಲ್ಲಿ ಏಕಾಗ್ರತೆ ಕೂಡ ಬರುತ್ತೆ. ಚಿಕ್ಕವರಿಂದ ದೊಡ್ಡವ್ರ ತನಕ ಈ ರೀತಿ ಮಾಡ್ಬೋದು. ನಾಳೆ ವಿಶೇಷವಾಗಿರುವ ಈ ದಿನನ ಯಾರೂ ಕೂಡ ಮಿಸ್ ಮಾಡ್ಕೊಳ್ಬೇಡಿ. ತಪ್ಪದೇ ಈ ದಿನ ಪೂಜೆಯನ್ನು ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಈ ಒಂದು ಉಪಯುಕ್ತ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಲು ಮರಿಬೇಡಿ. ಏಕೆಂದರೆ ನೀವು ಮಾಡೋ ಒಂದು ಸಬ್ಸ್ಕ್ರೈಬಿಂದ ನಮ್ಮಂತಹ ಸಣ್ಣ ಸಣ್ಣ ಚಾನಲ್ಸ್ಗೆ ಒಂದು ಸಪೋರ್ಟ್ ಮಾಡ್ದಂಗೆ ಆಗುತ್ತೆ. ಮತ್ತೆ ಸಿಗ್ತೀನಿ ಮುಂದಿನ ಹೊಸ ವಿಡಿಯೋದೊಂದಿಗೆ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಸರ್ವೇ ಜನ ಸುಖಿನೋ ಭವಂತು. Thank you.